ನೆಕ್ಸ್ಟ್ ಯಾವ ರಿಯಾಲಿಟಿ ಶೋ ಅಥವಾ ಯಾವ ಸಿನಿಮಾದಲ್ಲಿ ಏನ್ ನಿಮ್ ಪ್ಲಾನ್ ಇದೆ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲಾನ್? ಸೊ ಇವಾಗ 2 ಮೂವಿ ಮಾಡಿದ್ದೀನಿ. ಸೊ ಕಿಲ್ ಅಂತ ಕನ್ನಡ ಮೂವಿ ಮಾಡಿದ್ದೀನಿ. ಅದು ಡೆಲ್ಲಿ ಸೋಮ ಆದಿತ್ಯ ಅವರು ಆಪೋಸಿಟ್ ಅಲ್ಲಿ ವಿಲನ್ ಪ್ಲೇ ಮಾಡ್ತಿದ್ದೀನಿ. ಅಂಡ್ ಇನ್ನೊಂದು ತಮಿಳ್ ಮೂವಿ ಕೂಡ ಮಾಡಿದ್ದೀನಿ, ಬೇಕದೆ ಅಂತ ಒಂದು ತಮಿಳ್ ಮೂವಿ, ಗೋಸ್ಟ್ ಸ್ಟೋರಿ. ಸೊ ಅದು ಒಂದು ಬರ್ತಿದೆ. ಸೊ 2 ಮೂವಿ ಬರ್ತಿದೆ. ಮತ್ತೆ ಇನ್ನೊಂದು ಪ್ರಶ್ನೆ, ಕಿಚ್ಚ ಸುದೀಪ್ ಅವ್ರದ್ದು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಎಷ್ಟು ಮಿಸ್ ಮಾಡ್ಕೋತೀರಾ? ಸುದೀಪ್ ಸರ್ ಬಂದು ಬಿಗ್ ಬಾಸ್ ಬಿಟ್ಟು ಹೋದ್ರೆ ಅವ್ರಿಗೆ, ಸುದೀಪ್ ಸರ್ಗೆ ಏನು ಲಾಸ್ ಇಲ್ಲ, ಬಿಗ್ ಬಾಸ್ಗೆನೆ ಒಂದು ದೊಡ್ಡ ಲಾಸ್. ಸೊ ಸುದೀಪ್ ಸರ್ನ ರೀಪ್ಲೇಸ್ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಅಂಡ್ ಸುದೀಪ್ ಸರ್ ಹೋಗೋದ್ರಿಂದ ಅವ್ರಿಗೆ ವ್ಯೂವರ್ಶಿಪ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಸೊ ಕಷ್ಟ ಇರುತ್ತೆ, ಯಾಕಂದ್ರೆ ಬಿಗ್ ಬಾಸ್ದು ಹಾರ್ಟ್ ಅಂತ ಹೇಳ್ಬೋದು ಸುದೀಪ್ ಸರ್. ಅವ್ರು ಇಲ್ಲದೆ ಶೋ ರನ್ ಮಾಡೋದು ಕಷ್ಟನೇ. ಬಟ್ ಅವ್ರಿಗೇನೋ ಒಂದು ಟೈಮ್ ಇರುತ್ತೆ, ಅವ್ರಿಗೇನೋ ಬೇರೆ ಇದು ಫಾಲೋ ಮಾಡಕ್ ಅವ್ರಿಗೇನೋ ಇಷ್ಟ ಇರುತ್ತೆ. ಸೊ ನೋಡೋಣ, ಮೇ ಬಿ ಅವ್ರು ಕಂಟಿನ್ಯೂ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೇನೋ ಬಿಗ್ ಬಾಸ್ ಒಂದು ಮಗು ತರ. ಸೊ ನೋಡೋಣ. ಮತ್ತೆ ನಿಮ್ದು ಫುಡ್ ಬಿಸ್ನೆಸ್ ಯಾವ ತರ ನಡೀತಾ ಇದೆ? ಫುಡ್ ಟ್ರಕ್ ನನ್ನ ಫುಡ್ ಟ್ರಕ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿದೆ. ಈಗ ಮಂತ್ ಆನ್ ಮಂತ್ ತುಂಬಾ ಗ್ರೋತ್ ಆಗ್ತಾನೆ ಇದೆ. ಅಂಡ್ ಇವಾಗ ತುಂಬಾ ಜನ ನನ್ನ ಹತ್ರ ಫ್ರಾಂಚೈಸ್ನು ಕೇಳ್ತಿದ್ದಾರೆ. ಸೊ ತುಂಬಾ ಸಕ್ಸಸ್ ಆಗ್ತಿದೆ, ತುಂಬಾ ಖುಷಿ ಇದೆ. ಅಂಡ್ ಬಿಗ್ ಬಾಸ್ ಫ್ಯಾನ್ಸ್ ತುಂಬಾ ಜನ ಬರ್ತಾರೆ ನನ್ನ ಮೀಟ್ ಮಾಡಕ್ಕೆ. ಸೊ ಅದರಲ್ಲಿ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ನೋಡೋಣ, ಹೋಪ್ಫುಲಿ ಒಂದು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಒಂದು ಪ್ಯಾನ್ ಇಂಡಿಯಾ ಬ್ರ್ಯಾಂಡ್ ಮತ್ತೆ ಒಂದು ಗ್ಲೋಬಲ್ ಬ್ರ್ಯಾಂಡ್ ಹೆಂಗನೋ ಆಗುತ್ತೆ ಅಂತ ಹೋಪ್ ಮಾಡ್ತಾ ಇದ್ದೀನಿ. ನೋಡೋಣ. ದೊಡ್ಡ ಮಟ್ಟದಲ್ಲಿ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀರಾ? ಖಂಡಿತ ಇದು ಇಲ್ಲೇ ಸ್ಟಾಪ್ ಮಾಡಕ್ ಐಡಿಯಾ ಅಲ್ಲ. ನನ್ನ ಬ್ರ್ಯಾಂಡ್ ಬಂದು ಇನ್ನೊಂದು 5 years ಅಲ್ಲಿ ಅಟ್ಲೀಸ್ಟ್ ಒಂದು 20-30 ಬ್ರಾಂಚ್ ಆಲ್ ಓವರ್ ಇಂಡಿಯಾ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.